ನಮಸ್ಕಾರ, ಅಸ್ಸಲಾಂ ವಲೈಕುಂ ಎಲ್ಲರಿಗೂ. ಇವತ್ತು ನಮ್ಮ ಸುರೇಶ್ ಅವರು ವಿಶೇಷವಾಗಿ 50 ರೂಪಾಯಿ ತಂದಿರೋಂಥ ಒಂದು ಮಶ್ರೂಮ್ನ ಕಚ ಅಂತ ಕತ್ತರಿಸಿಟ್ಕೊಂಡವ್ರೆ. ಏನು ಮಾಡೋಕ್ಕೆ ಅಂತ ಕೇಳಿದಾಗ ಮಶ್ರೂಮ್ ಬಿರಿಯಾನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಟೊಮೊಟೊ, ಈರುಳ್ಳಿ, ಮೆಣಸಿಕಾಯಿ ವಿಶೇಷವಾಗಿ ಈ ಚಾಕುವಿಂದ ಕಟ್ ಮಾಡಿದ್ದಾರೆ. ವಿಶೇಷವಾಗಿ ತಾವೇ ಬೆಳೆದಿರುವಂಥ ಸಾಕಷ್ಟು ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಪುದೀನವನ್ನು ತಯಾರಿಸಿದ್ದಾರೆ. ಅವರ ಇದರಲ್ಲಿ ಬೆಳೆದಿದ್ದಾರೆ, ನೋಡ್ಬೋದು ನೀವು. ಸಾಕಾಗುತ್ತೆ ಅಂತ ಅನ್ಸುತ್ತೆ. ಅವ್ರ ಮನೇಲಿ ಇಟ್ಕೊಂಡಿರೋಂಥ ಸುಮಾರು ಒಂದು 400 500 ರೂಪಾಯಿ ಬೆಲೆ ಬಾಳುವಂಥ ಒಂದು ಇದರಿಂದ ಸಿಲಿಂಡ್ರಿಂದ ಅಡುಗೆ ಮಾಡ್ತಾಯಿದ್ದಾರೆ. ಇವಾಗ ಅವರು ಎಣ್ಣೆ ಹಾಕ್ತಿದ್ದಾರೆ. ಎಲ್ಲ ಮಹಿಳಾ ಮತ್ತು ಮಹನೀಯರಿಗೆ ನಮಸ್ಕಾರವನ್ನು ಕೋರ್ತಾ ಅವರು ಶುರು ಮಾಡ್ತಿದ್ದಾರೆ ಅಡುಗೆ. ವಿಶೇಷವಾಗಿ ಇದು ಸೂರಿರವರ ಬ್ಯಾಚುಲರ್ಸ್ ಮಶ್ರೂಮ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಎಣ್ಣೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಜೀರಿಗೆ ಹಾಕ್ತಿದ್ದಾರೆ. ಜೀರಿಗೆ ಎಲ್ಲಿಂದ ಬಂತು ಅಂತ ನೋಡಿಬಿಡಿ. ಅದಕ್ಕೋಸ್ಕರ ಅವರು ಒಂದು ಡಬ್ಬ ತಯಾರಿಸ್ಕೊಂಡಿದ್ದಾರೆ. ಆ ಡಬ್ಬಲ್ಲಿ ಈ ಥರ ಎಲ್ಲ ಐಟಮ್ ಇಟ್ಕೊಂಡಿದ್ದಾರೆ. ಕೆಲವು ಹೆಸರು ಬಾಯಿಗೆ ಬರ್ತಿದೆ, ಕೆಲವು ಹೆಸರು ಇನ್ನೂ ಬಾಯಿಗೆ ನೆನಪಾಗ್ತಿಲ್ಲ. ಸಾಸಿವೆ, ರುಚಿಗೆ ತಕ್ಕಷ್ಟು ಕರಿ ಸಾಸಿವೆ ಆಗ್ತದೆ. ಮರಾಠಿ ಮೊಗ್ಗು ಹಾಕ್ತಾಯಿದ್ದಾರೆ ಇವರು ಮೂಲತಃ ಬೆಳಗಾವಿ ಅವರು. ತಾಯಿ ಎಲ್ಲಮ್ಮನ ಕೃಪೆಯಿಂದ ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದು ಬಾಡಿಗೆ ಮನೇಲಿ ಇಟ್ಕೊಂಡು ನಮಗೋಸ್ಕರ ಈ ಬಿಸಿಯಾದಂಥ ಒಂದು ಮಶ್ರೂಮ್ ಬಿರಿಯಾನಿ ಮಾಡಿಕೊಡೋಕ್ಕೆ ಹೋಗ್ತಿದ್ದಾರೆ. ನಿಜವಾಗ್ಲೂ ಇದು ತಾಯಿ ಎಲ್ಲಮ್ಮನ ಕೃಪೆನೇ ಅಂತ ನಾವು ಹೇಳ್ಬೋದು. ನೋಡೋಣ ಯಾವ ಥರ ಬರುತ್ತೆ. ಕೊನೆವರೆಗೂ ಕಾಯ್ತಾಯಿರಿ ಮಹನೀಯರು. ಮೆಣಸಿಕಾಯಿ ಹಾಕಿದ್ದಾರೆ. ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ್ತ್ಬಿಟ್ಟಿದ್ದಾರೆ, ಅದಕ್ಕೆ ಹುಡ್ಕಾಡ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಇಲ್ಲದೆ ಇರೋದ್ರಿಂದ ಅವರು ಬೆಳ್ಳುಳ್ಳಿನೇ ಹಂಗೆ ಬಿಡಿಸಾಕ್ತಿದ್ದಾರೆ. ಅವ್ರ ಪ್ರತಿಭೆ ನಿಮಗೆ ಇವಾಗ ಅರ್ಥ ಆಗಿರ್ಬೋದು ಅಂತ ಅನಿಸುತ್ತೆ. ಅವ್ರು ಇನ್ನೂ ಸ್ಟಿಲ್ ಬ್ಯಾಚುಲರ್ ಇದ್ದಾರೆ. ಮದುವೆ ಆಗೋರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಒಳ್ಳೆಯ ಹುಡುಗ. ಆದರೆ ಅವ್ರ ಲವ್ ಸ್ಟೋರಿ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಮೂಲತಃ ಬೆಳಗಾವಿ ಅವರು. ಉದ್ದು ಕಚ್ಚಿದಂಥ ಈರುಳ್ಳಿ ಹಾಕ್ತಾಯಿದ್ದಾರೆ. ನಾವು ಅದನ್ನು ತಿರುಗಿಸ್ತಾ ಇದ್ದೀವಿ. ಬ್ರೌನ್ ಆಗೋವರೆಗೆ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅಕಸ್ಮಾತ್ ಏನಾದರೂ ನಿಮಗೆ ಬಿ ಪಿ ಜಾಸ್ತಿ ಇದ್ದರೆ ಉಪ್ಪು ಕೂಡ ಕಮ್ಮಿ ಹಾಕಬಹುದು. ಬಿ ಪಿ ಹಾಕಬೇಕು, ಯಾರ ಮೇಲಾದರೂ ಜಗಳ ಮಾಡಬೇಕು, ಸಿಟ್ಟಾಗಿರಬೇಕು ಅಂತ ಹೇಳಿದ್ರೆ ಉಪ್ಪು ಜಾಸ್ತಿ ಹಾಕ್ಕೊಳ್ಬೋದು. ಅದು ನಿಮ್ಮ ಇಚ್ಛೆ. ಚಿಟಿಕೆ ಅರಿಶಿನ. ಅನ್ನ ಬ್ರೌನ್ ಬಂತು ಅಂತ ನೋಡುವಂತಿದ್ದಾರೆ. ಆದರೆ ನಂಗೆ ಬರೀ ಎಲ್ಲೋ ಕಾಣ್ತಾಯಿದೆ. ಅರಿಶಿನ ಹಾಕ್ಬಿಟ್ಟು ಬ್ರೌನ್ ಬರ್ತಿದೆ ಅಂತ ಹೇಳ್ತಾರಲ್ಲ, ಏನು ಹೇಳಬೇಕು. ಟೊಮೊಟೊ. ಕಾಮಾಕ್ಷಿ ಪಾಳ್ಯನ ಇದು ಕಲಾಕ್ಷಿ ಪಾಳ್ಯನ? ಹಾಂ, ಕಲಾಕ್ಷಿ ಪಾಳ್ಯ ಟೊಮೊಟೊ. ಸಕ್ಕತ್ತೊಳ್ಳೆ ನಾಟಿಕೋಳಿ ತಂದುಬಿಟ್ಟಿದ್ದಾರೆ. ಸಾಂಬಾರು, ನಾಟಿಕೋಳಿ ಸಾಂಬಾರು ತಂದುಬಿಟ್ಟಿದ್ದಾರೆ. ಸ್ವಲ್ಪ ಬೆಳಗಾವಿ ಗರಂ ಮಸಾಲೆ ಹಾಕಿದ್ದಾರೆ ಇವರು. ಬೆಳಗಾವಿ ವಿಶೇಷ ಏನಂದರೆ ಮಳೆಗಾಲದಲ್ಲಿ ತುಂಬ ಮಳೆ ಇರ್ತದೆ, ಬೇಸಿಗೆಯಲ್ಲಿ ತುಂಬ ಬೇಸಿಗೆ ಇರ್ತದೆ, ಚಳಿಗಾಲದಲ್ಲಿ ತುಂಬ ಚಳಿ ಇರ್ತದೆ. ಸಖತ್ ಅಟ್ಮಾಸ್ಫಿಯರು, ಗೋಕಟ್ ನೆನಪಾಗ್ತದೆ ನನಗೆ. ನಮ್ಮದು ಸೌತು, ಇವ್ರದ್ದು ನಾರ್ತು. ಬೇಡ ಅಂದರೂ ಕೇಳಿ ಹಾಕ್ತವ್ರೆ ಮಸಾಲನ. ಮೋಸ್ಟ್ಲಿ ಇವತ್ತು ನಾನು ಕೆಲಸಕ್ಕೆ ರಜೆ ಹಾಕಬೇಕು ಅಂತ ಅನಿಸುತ್ತೆ. ದಯವಿಟ್ಟು ಒಂದು ಒಳ್ಳೆ ಹಾಸ್ಪಿಟ್ಲಿದ್ರೆ ನನಗೆ ಹೇಳಿ, ಇದೊಂದು ಟ್ರೀಟ್ಮೆಂಟ್ ಹೇಳೋದು. ಮುಖ್ಯ ಅತಿಥಿ ಆದಂಥ ಮಶ್ರೂಮ್ ಹಾಕ್ತಾಯಿದ್ದಾರೆ. ವಿಜಯನಗರದ ಮಶ್ರೂಮ್ ಇದು. ವಿಜಯನಗರದಲ್ಲಿ ಪರ್ಚೇಸ್ ಮಾಡಿರೋದು, ಬೆಂಗಳೂರು ವಿಜಯನಗರದಲ್ಲಿ. ಈ ಸಭೆಯ ಮುಖ್ಯ ಅತಿಥಿಯವರ ಆಗಮನ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅದನ್ನು ಮಿಕ್ಕಿಸಬೇಕು. ಅನ್ನ ಮಿಕ್ಸಿಂಗ್ ಅನ್ನ RCB ಫ್ಯಾನು. ನೆನ್ನೆ RCB ಸೋತಿರೋದ್ರಿಂದ ಅನ್ನ ಅದೇ ಕೋಪಲ್ಲಿ ಚೆನ್ನಾಗಿ ಯಾಕಂತ ತಿಕ್ತಾವ್ರೆ. ಬಾಂಡೆನ ಫುಲ್ ಡ್ರೈ ಆಗಿದೆ. ಅದಕ್ಕೆ ಅಣ್ಣವರು 5 ರೂಪಾಯಿ 25 ಲೀಟ್ರ್ ಕ್ಯಾನಲ್ಲಿ ತಂದಿರೋ ನೀರು ಸ್ವಲ್ಪ ಹಾಕ್ಬೇಕು ಅಂತ ಹೇಳ್ತಾವ್ರೆ. ಆದರೆ ಮತ್ತೆ ನೀರು ಹಾಕೋ ಅಗತ್ಯ ಏನಿಲ್ಲ, ಅದೇ ನೀರು ಬಿಟ್ಕೊತಿದೆ ಅಂತ ಹೇಳ್ತಾವ್ರೆ. ಏನು ಬಿಟ್ಕೊತಿದ್ದೋ ಏನು ಹಾಕ್ಬೇಕೋ ನಮ್ಗೆ ಗೊತ್ತಿಲ್ಲ. ನಾವು ಹೊಸಬ್ರು ಜಸ್ಟ್ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ನಮ್ಮ ಕೆಲಸ. ಯಾಕಂದರೆ ಹಿಂಗೆ ಮಾಡಿದ್ರೆ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಊಟ ಹಾಕ್ತಾರೆ ಅನ್ನೋದೊಂದು ನಮ್ಮ ಆಸೆ. ನಾವು 3 ಜನ ಇರೋದ್ರಿಂದ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ತಾಯಿದೆ. ನೋಡ್ತಾ ಇರ್ಬೋದು ನೀವು. ವೈಟ್ ಕಲರ್ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾವ್ರೆ. ಎಲ್ಲ ಐಟಮ್ ಹಾಕಿದ್ದೀವಿ. ನೀರು ಹಾಕಿ ವಿಷಲ್ ಹೊಡ್ಸೋಣ. ತಟ್ಟೆ ಎಲ್ಲ ತೊಳ್ಕೊಂಡು ರೆಡಿ ಆಗು ಅಂತ ಹೇಳ್ತವ್ರೆ. ಎಲ್ಲ ನೋಡೋಣ. ಅರೆ 1, ಅರೆ 2, ಅರೆ 3. 3 ಲೋಟ ಅಷ್ಟೇನಾ? 3 ಲೋಟ ಕಾವೇರಿ ನೀರು ಹಾಕ್ಬಿಟ್ಟು ಅಳ್ಳಾಡಿಸ್ತವ್ರೆ ಅಣ್ಣವರು. ನೋಡೋಣ ಯಾವ ಥರ ಬರುತ್ತೆ. ಕುಕ್ಕರ್ ಮುಚ್ಚವ್ರೆ, ಎಲ್ಲ ಸೆಟ್ ಮಾಡವ್ರೆ. ಹೊಡಿಬೇಕಣ್ಣ. 3 ವಿಷಲ್ ಹೊಡಿಸಿ. ನೀವು ತುಂಬ ಉಡಿಬೇಕು ಅಂದರೆ 4 ಕೊಡಿಸಿ ಅಂತವ್ರೆ. ಸಣ್ಣ ಗುಡಿ ಹಾಕವ್ರೆ. ನೋಡೋಣ. ವಿಷಲ್ ಹೊಡೆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಇನ್ನವರು ಕುಕ್ಕರ್ ವಿಷಲ್ ಹೊಡೆಯವ್ರಿಗೆ ಚಕ್ಲಿ ತಿನ್ನಪ್ಪ ಅಂತ ಹೇಳವ್ರೆ. ನೀವು ಆಲ್ಮೋಸ್ಟ್ ನಾರ್ತಲ್ಲಿರೋರು ಸೌತ್ ಅವ್ರ ಫ್ರೆಂಡ್ ಮಾಡ್ಕೊಳ್ಳಿ, ಸೌತಲ್ಲಿರೋರು ನಾರ್ತ್ ಅವ್ರ ಫ್ರೆಂಡ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಬೆನಿಫಿಟ್ ಇದೆ. ಅವ್ರ ಕಡೆ ಫುಡ್ಡು ನಿಮಗೆ ಸಿಗುತ್ತೆ, ನಿಮ್ಮ ಕಡೆ ಫುಡ್ ಅವ್ರು ಸಿಗುತ್ತೆ. ಯಾಕೆಂದರೆ ಒಬ್ರಿಗೊಬ್ರು ಊರು ಬಿಟ್ಟಿರೋದ್ರಿಂದ ಇಡೀ ಊರಿಗೆ ಹಂಚಷ್ಟು ತಿಂಡಿ ತಗೊಬಂದಿರ್ತಾರೆ ಅವ್ರ ರೂಮ್ಗಳಲ್ಲಿ. ಇದಕ್ಕೆ ರೈಸು ರೆಡಿಯಾಗಿದೆ. 3 ವಿಷಲ್ ಕೂಗಿದೆ. ಅಣ್ಣವರು ತಮ್ಮ ತಾರಸಿ ಮೇಲೆ ಬೆಳೆದಿರೋಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತಗೊಬಂದು ಬೆಳಗಾವಿ ಸುರೇಶ್ ಅಣ್ಣವ್ರು ಓಪನ್ ಮಾಡಿ ನೋಡ್ಬೋದು ನೀವು. ಒಳ್ಳೆ ಸಖತ್ ಕಲರ್ ಬಂದಿದೆ.
ಒಳ್ಳೆ ಮಸಾಲೆ ಸ್ಮೆಲ್ಲು ಗಮ್ ಅಂತ ಬರ್ತಾ ಇದೆ. ನಿಮ್ಗೆ ಯಾವ ಥರ ಫೀಲ್ ಆಗ್ತದೆ? ನಮಗೂ ಅದೇ ಸ್ಮೆಲ್ಲ ಅಥವಾ ನಿಮ್ಗೆ ಯಾವ ಥರ ಬರ್ತದೆ? ಈ ರೀತಿ ರೆಡಿ ಮಾಡ್ಕೊಳ್ಳಿ. ಮೇಲ್ಗಡೆ ಒಂದಷ್ಟು ಸೊಪ್ಪು ಉದುರಿಸ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡು ಹೇಳಿ. ನನಗೇನಾದರೂ ಚೆನ್ನಾಗಿ ತಿಂದು ಖಾರ ಜಾಸ್ತಿ ಆಗಿ ಏನಾದರೂ ಹುಷಾರು ತಪ್ಪಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬರ್ತೀನಿ. ನೀವು ಖಾರ ಕಮ್ಮಿ ಹಾಕ್ಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಖಾರ ಹಾಕೊಂಡು ತಿಂದು ಮಜಾ ಮಾಡಿ. ಬಾಯ್.